ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಹಳೆ ವಿಡಿಯೋದಲ್ಲಿ ಎಜುಕೇಷನ್ ಬಗ್ಗೆ ಮಾತಾಡಿದೆ, ಸಣ್ಣ ಕಥೆಗಳ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಒಂದು ಸಣ್ಣ ಕತೆ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಕತೆ ಯಾವುದು, ಮತ್ತು ಆಮೇಲೆ ಅದು ಯಾವ ರೀತಿ ಇದೆ, ಮತ್ತು ಅದಾದಮೇಲೆ ಇದು ಯಾವ ರೀತಿ ಕೊನೆ ಆಗುತ್ತೆ, ಇದರಿಂದ ನಾವು ಏನು ತಿಳ್ಕೊತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದೊಂದು ಸಣ್ಣ ಕತೆ. ಚಿಂಟಿ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಈ ಹುಡುಗಿ ಯಾವ ರೀತಿ ಅಂದರೆ ತುಂಬ ಅರ್ಥ ಮಾಡ್ಕೊಳ್ಳೋವಂಥ ಹುಡುಗಿ, ತುಂಬ ಬುದ್ಧಿವಂತ ಹುಡುಗಿ, ಮತ್ತು ಅದಾದಮೇಲೆ ಎಲ್ಲದರಲ್ಲೂ ತುಂಬ ಮುಂದೆ ಇರ್ತಾಳೆ. ಮತ್ತು ಅದಾದಮೇಲೆ ಈ ಹುಡುಗಿ ಬಂದು ಓದೋದ್ರಲ್ಲೂ ಕೂಡ ಮುಂದೆ ಇರ್ತಾಳೆ. ಮತ್ತು ಅದಾದಮೇಲೆ ಇವಳು ಅವ್ರ ಅಮ್ಮನಿಗೆ ಚಾಕ್ಲೇಟ್ ಸಮೇತಗೂ ಕೂಡ ಕೇಳ್ತಿರಲ್ಲ. ಈ ಹುಡುಗಿಗೆ ತುಂಬ ಚಾಕ್ಲೇಟು, ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಅವ್ರ ಅಮ್ಮ ಹೇಳಿದ ಮಾತಿಗೆ ಈ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅನ್ನೋ ಮಾತಿಂದ ಆ ಹುಡುಗಿ ಸುಮ್ಮನೆ ಇರ್ತಾಳೆ. ಅವಳಿಗೆ ಇಷ್ಟ ಇದ್ದರೂ ಕೂಡ ಅವಳು ಸುಮ್ಮನೆ ಇರ್ತಾಳೆ. ಆದರೆ ಒಂದು ದಿನ ಏನಾಗ್ಬಿಡುತ್ತಂದರೆ, ಒಂದು ಸಣ್ಣ ಪುಟ್ಟ ಮಗು ತನ್ನ ತಾಯಿ ಕೇಳುತ್ತೆ, ನಾನು ನೀನು ಹೇಳ್ದಾಗೆ ಹೋಮ್ವರ್ಕ್ ಮಾಡಿದ್ದೇನೆ, ನನಗೆ ನನಗೆ ಐಸ್ ಕ್ರೀಮು ಚಾಕ್ಲೇಟು ಕೊಡಿಸ್ಬಿಡು ಅಂತ ಹೇಳುತ್ತೆ. ಇದನ್ನು ಚಿಂಟು ತಾಯಿ ನೋಡಿಬಿಡ್ತಾಳೆ. ಮತ್ತು ಅದಾದಮೇಲೆ ಆ ಸಣ್ಣ ಮಗು ತಾಯಿ ಏನು ಮಾಡ್ತಾಳೆ ಅಂದರೆ, ಈ ಐಸ್ ಕ್ರೀಮ್ ಚಾಕ್ಲೇಟ್ನ ಆ ಪುಟ್ಟ ಮಗು ಕೈಗೆ ಕೊಡ್ತಾಳೆ. ಆ ಮಗು ತುಂಬ ಖುಷಿ ಪಟ್ಬಿಡುತ್ತೆ. ಮತ್ತು ಅದಾದಮೇಲೆ ತುಂಬ ಖುಷಿಯಿಂದ ಕುಣಿದಾಡ್ಬಿಡುತ್ತೆ. ಇದನ್ನು ಚಿಂಟು ತಾಯಿ ನೋಡಿಬಿಟ್ಟು, ನನ್ನ ಮಗಳು ಕೂಡ ಇದೇ ರೀತಿ ನಾನು ಕೊಡಿಸ್ಬೇಕು, ಮತ್ತು ಅವಳಿಗೂ ಆಸೆ ಇದ್ದರೂ ಕೂಡ ಅವಳಲ್ಲಿರೋ ಬುದ್ಧಿಶಕ್ತಿ ಮತ್ತು ಅದಾದಮೇಲೆ ಇರೋ ಮೆಚುರಿಟಿಯಿಂದ ಅವಳು ತುಂಬ ಕೇಳೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಮತ್ತು ನಾನು ಕೊಡಿಸ್ಬೇಕು, ಆಮೇಲೆ ಕೊಡಿಸಿದ್ರೆ ಮಾತ್ರ ಅವಳಿಗೂ ಖುಷಿ ಆಗ್ತದೆ ಅಂತ ತಿಳ್ಕೊಂಡು ಅವಳು ಮನೆಗೆ ಹೋಗಾದ್ಮೇಲೆ ಆ ಚಿಂಟಿಗೆ ಐಸ್ ಕ್ರೀಮು ಮತ್ತು ಈ ಚಾಕ್ಲೇಟ್ನ ಕೊಡ್ತಾಳೆ. ಮತ್ತು ಅದಾದ್ಮೇಲೆ ಚಿಂಟಿ ಹೇಳ್ತಾಳೆ, ನಂಗೆ ತುಂಬ ಖುಷಿ ಆಯ್ತಮ್ಮ ನೀನು ಕೊಡಿಸಿದ್ದು, ಮತ್ತು ಅದಾದಮೇಲೆ ನನಗೆ ತುಂಬ ಇಷ್ಟ ಇತ್ತು, ಆದರೆ ನೀ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ದಲ್ಲ, ಹಂಗಾಗಿ ನಾನು ಕೊಡಿಸ್ಲಿಲ್ಲ. ಅದಾದಮೇಲೆ ಅವ್ರ ಅಮ್ಮ ಹೇಳ್ತಾಳೆ, ನನಗೂ ಆಸೆ ಇತ್ತು ಕೊಡಿಸ್ಬೇಕಂತ, ಆದರೆ ಆರೋಗ್ಯ ಹಾಳಾಗುತ್ತಲ್ಲ ಹಂಗಾಗಿ ಕೊಡಿಸ್ಲಿಲ್ಲ ಅಂತೇಳಿ. ಅದಕ್ಕೆ ಚಿಂಟು ಹೇಳ್ತಾಳೆ, ಇದು 15 ದಿನ ತಿಂಗಳಿಗೊಂದು ಸಾರಿ ತಿಂದರೆ ಏನೂ ಆಗೋದಿಲ್ಲಮ್ಮ ಅಂತ. ಈ ಸನ್ನಿವೇಶದಿಂದ ಅವ್ರ ತಾಯಿ ಮನೂ ಕೂಡ ಕರಗುತ್ತೆ, ಮತ್ತು ತನ್ನ ಮಗು ಕೂಡ ಏನಾದ್ರು ಕೊಡಿಸ್ಬೇಕಂತ ಆಸೆ ಆಗುತ್ತೆ. ಹಂಗಾಗಿ ಈ ಕತೆ ಇಲ್ಲಿಗೆ ಎಂಡ್ ಆಗ್ತದೆ. ಮತ್ತು ಅದಾದಮೇಲೆ ಇದರಿಂದ ನಮಗೇನು ಅನ್ನಿಸ್ತು ಅಂದರೆ, ನಮ್ಮಲ್ಲಿ ತುಂಬ ಬುದ್ಧಿ ಹೊಂದಿಕೆ ಇದ್ದರೆ, ಮೆಚುರಿಟಿ ಲೆವೆಲ್ ಇದ್ದರೆ ನಮಗೆ ಒಳ್ಳೆಯದಾಗ್ತದೆ ಅನ್ನೋದೇ ಇದ್ರ ಅರ್ಥ. ಮತ್ತು ಅದಾದಮೇಲೆ ನಾವು ಹಠ ಹಿಡಿದ್ರೆ ಮತ್ತು ಮೊಂಡುತನ ಮಾಡಿದ್ರೆ ನಮ್ಗೆ ಅದರಿಂದ ಪರಿಣಾಮಕಾರಿ ಆಗುತ್ತೆ ಹೊರತು ನಮಗೇನು ಯೂಸ್ಫುಲ್ ಆಗೋದಿಲ್ಲ, ಉಪಯೋಗ ಕೂಡ ಆಗೋದಿಲ್ಲ ಅನ್ನೋದೇ ಇದ್ರ ಸಂದೇಶ. ನಾವು ಇದರಲ್ಲಿ ಸಣ್ಣದಾಗಿ ವಿಷಯ ಗಮನಿಸ್ಬೇಕಾಗಿರೋದೇನೆಂದರೆ, ಆ ಚಿಂಟು ಅನ್ನೋ ಹುಡುಗಿ ಅವಳಿಗಿರೋ ಸಣ್ಣ ಪುಟ್ಟ ವಯಸ್ಸಿಗೆ ಏನು ಬೇಕಾದರೂ ಅವಳು ತಿನ್ಬೋದು, ಐಸ್ ಕ್ರೀಮ್ ಕೇಳ್ಬೋದು, ಅವ್ರ ಅಮ್ಮನ ಜೊತೆ ಆಟ ಮಾಡ್ಬೋದು. ಮತ್ತು ಅದಾದಮೇಲೆ ಆ ಹುಡುಗಿ ಯಾವ ರೀತಿ ಅಂದರೆ, ಅವ್ರ ಮನೆಯಲ್ಲಿರೋ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಮತ್ತು ಅದಾದಮೇಲೆ ಅವ್ರ ಅಮ್ಮನಿಗೆ ಏನೂ ಕೇಳ್ತಿರಲ್ಲ. ಅವ್ರ ಅಮ್ಮ ಹೇಳಿರ್ತಾಳೆ, ಆರೋಗ್ಯ ಕೆಟ್ಟೋಗಿರ್ತದೆ, ಈ ಆರೋಗ್ಯ ಕೆಡುತ್ತೆ ಐಸ್ ಕ್ರೀಮು ಚಾಕ್ಲೇಟ್ ತಿನ್ನೋದ್ರಿಂದ, ಹಂಗಾಗಿ ತಿನ್ನಬಾರ್ದು ಅಂತ. ಅದನ್ನೇ ಆ ಹುಡುಗಿ ಎಷ್ಟು ಜಾಣತನದಿಂದ ಅದನ್ನೇ ತಿಳ್ಕೊಂಡಿರ್ತಾಳೆ ಅಂದರೆ, ಹಂಗಾಗಿ ಆ ಹುಡುಗಿಗೆ ಕೊನೆಯಲ್ಲಿ ಕೂಡ ಅರ್ಥ ಆಯಿತು. ಮತ್ತು ಆಮೇಲೆ ಅವ್ರ ಅಮ್ಮನ ಕೂಡ ಒಂದು ಸನ್ನಿವೇಶದ ಮುಖಾಂತರ ಅರ್ಥ ಆಯಿತು. ಹಂಗಾಗಿ ಇದರ ಅರ್ಥ ಏನಂದರೆ, ನಾವು ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತೀವಿ ಮತ್ತು ನಮ್ಮಲ್ಲಿ ಎಷ್ಟು ಒಳ್ಳೆತನ ಇರುತ್ತೋ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಈ ಕಥೆಯ ಅರ್ಥ. ಮತ್ತು ಆಮೇಲೆ ನೈತಿಕ ಕತೆ ಬಂದು ಅದೇ ಮಾರಲ್ ಆಫ್ ದಿ ಸ್ಟೋರಿ. ಮತ್ತು ಅದಾದಮೇಲೆ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಚೆನ್ನಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.